ನಾವು ಒಂದು ಕಡೆ ಶ್ರೀಗಳನ್ನ ನಾವು ಅಭಿನಂದಿಸಬೇಕಾಗತ್ತೆ, ಪೂಜಿಸಬೇಕಾಗತ್ತೆ. ಅವರಿಟ್ಟಿರ್ತಕ್ಕಂಥ ಹೆಜ್ಜೆ, ತಗೊಂಡಿರ್ತಕ್ಕಂಥ ಕ್ರಮ ಇಡೀ ಜಿಲ್ಲೆ ಜನ ನಾವು ಸ್ವಾಗತವನ್ನು ಮಾಡಿದ್ವಿ. ಅವ್ರ ಬೆನ್ನ ಹಿಂದೆ ನಾವೆಲ್ಲರೂ ಕೂಡ ನಿಲ್ತೀವಿ. ಹೌದು, ಕೆಲವು ದಿನ ಹಿಂದೆ ನಾವು ಇದರ ಹತ್ರ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಹೆಗ್ಗರಣೆಯಲ್ಲಿ ಶ್ರೀಗಳ ಅವರ ಅಧ್ಯಕ್ಷತೆ, ಅವರ ಉಪಸ್ಥಿತಿಯಲ್ಲಿ ಮಾನ್ಯ ಸಂಸದರು ಬಂದರು, ನಾವು ಹೋದ್ವಿ, ಅನೇಕ ಮುಖಂಡರು, ಸಂಘ ಸಂಸ್ಥೆಗಳೆಲ್ಲರೂ ಬಂದು ನಮ್ಮೆಲ್ಲರ ಧ್ವನಿ ಒಂದೇ, ನಮ್ಮ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಕೈಬಿಡಬೇಕು, ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆಗೆ ಅವಕಾಶ ಕೊಡಲ್ಲ ಅನ್ನೋ ತೀರ್ಮಾನ ಅಂದು ಆಯಿತು. ನಂತರದಲ್ಲಿ ನಾವು ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ, ಮಾನ್ಯ ಸಂಸದರು, ನಾವು ಅನೇಕ ಸಂಘಟಕರು ಎಲ್ಲರೂ ಹೋಗಿ ವಿಧಾನಸೌಧದಲ್ಲಿ ಭೇಟಿಯಾಗಿ ಮನವಿಯನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದು ನಾನು ಪರಿಶೀಲಿಸಿ ನಾನು ವರದಿನ ಕೊಡ್ತೀನಿ ಅನ್ನೋದು ಮಾತನ್ನು ಅಂದಿನ ಹೋದಂಥ ಎಲ್ಲ ನಾಯಕರು ಕೂಡ ಹೇಳಿದ್ದಾರೆ. ಶರಾವತಿ ಅಂತ ವಿದ್ಯುತ್ ಯೋಜನೆಗಳಿರ್ಬೋದು, ಕಳೆ ಹೋದಾಗ ಸಾವಿರಾರು ಎಕರೆಯನ್ನು ರೈತರ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ ಸೀಬರ್ಡ್ ಇರ್ಬೋದು, ಇನ್ನೊಂದು ಕೈಗಾ ಪ್ರಾಜೆಕ್ಟ್, ಅಲ್ಲಿ ಕೂಡ ಸಾವಿರಾರು ಎಕರೆ ಭೂಮಿಯನ್ನು ಕೊಟ್ಟು ಅದು ಮುಗಿದ ಹಂತ ಮುಗಿತಾನೇ ಇಲ್ಲ. ಸರಿಯಾಗಿ ಜನಸಾಮಾನ್ಯರು ಮತ್ತು ಚುನಾಯಿತ ಸದಸ್ಯರು ಕೂಡ ಮಾಹಿತಿ ಕೊಡ್ತಾ ಇದ್ದಾರಲ್ಲ ಗೊತ್ತಿಲ್ಲ. ಮತ್ತು 6, 7, 8 ಹಂತ ಹಿಂಗೆ ನಡೀತಾನೆ ಇದೆ ಕೈಗಾ. ಇನ್ನೊಂದು ಕಡೆ ಟೈಗರ್ ಪಾರ್ಕ್ ಅಂತೇಳಿ ಅಲ್ಲೂ ಕೂಡ ಸಾವಿರಾರು ಎಕರೆ ಜಮೀನು ಹೋಗಿರುವಂಥ ಇಂಥ ಸಂದರ್ಭದಲ್ಲಿ ಇವತ್ತೇನು ಬೆಡ್ತಿ ಅಘನಾಶಿನಿ ನದಿ ತಿರುವನ್ನು ಮಾಡ್ತೀವಿ, ನಾವು ಆ ಕಡೆ ನೀರನ್ನ ತಗೊಂಡು ಹೋಗ್ತೀವಿ ಅಂತ ಮಾತು ಅನೇಕ ಹಿರಿಯರಲ್ಲಿ, ಅನೇಕ ಹಿಂದಿನ ಮುಖ್ಯಮಂತ್ರಿಗಳಿರ್ಬೋದು, ಕೌನ್ಸಿಲರ್ ಇರ್ಬೋದು, ಈಗ ಜವಾಬ್ದಾರಿ ಇರ್ತಕ್ಕಂಥ ಅನೇಕ ಮುತ್ಸದ್ದಿಗಳು ಮತ್ತು ಶ್ರೀಗಳು ಆ ಭಾಗದ ಒಯ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಒಯ್ಯುವಾಗ ನಮ್ಮ ಜಿಲ್ಲೆ ಕಡೆ ಸ್ವಲ್ಪ ಆದರೂ ನೋಡುವಂಥದ್ದಾಗಲಿ, ಜಿಲ್ಲೆಯ ಇರ್ತಕ್ಕಂಥ ಜನಗಳ ಬಗ್ಗೆ ಯೋಚನೆಗಳನ್ನು ಮಾಡುವಂಥದ್ದಾಗಲಿ, ಇಲ್ಲಿರ್ತಕ್ಕಂಥ ಜನಗಳ ಪೂರ್ವವಾಗಿರ್ತಕ್ಕಂಥ ಸ್ವತಂತ್ರ ಪೂರ್ವದಲ್ಲೇ ಅತಿಕ್ರಮಣ ಮಾಡ್ಕೊಂಡು ಜೀವನಕ್ಕಾಗಿ, ಹೊಟ್ಟೆಪಾಡಿಗಾಗಿ ಅಲ್ಪ ಸ್ವಲ್ಪ ಜಮೀನನ್ನು ಮಾಡ್ಕೊಂಡು ಅತಿಕ್ರಮಣ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರ್ಬೋದು. ರೀತಿಯ ಸವಲತ್ತು ನಮ್ಗೆ ಕಡೆ ಸಿಗ್ತಾ ಇಲ್ಲ. ಹೌದು, ಒಂದು ಕಡೆ ನಾವು ಅಪ್ಪಟವಾಗಿರ್ತಕ್ಕಂಥ ಮಲೆನಾಡಲ್ಲಿ ಇದ್ದೀವಿ. ನಾವು ಮಳೆ ಬಿದ್ದಾಗ ಮಾತ್ರ ನೀರು, ಒಂದು ವಾರ ಮಳೆ ನಿಲ್ತು ಅಂತಂದರೆ ಕುಡಿಯೋ ನೀರು ಕಷ್ಟ ಆಗ್ತಕ್ಕಂಥ ಪ್ರದೇಶಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಮಲೆನಾಡಿನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಯೋಜನೆಗಳನ್ನು ತರ್ತೀವಿ. ಈ ಕಡೆ ನಾವು ದಾಂಡೇಲಿ ಆ ಬಗ್ಗೆ ನೋಡಿದ್ರೆ ಎಲ್ಲ ಕಡೆ ಡ್ಯಾಮ್ ಟನಲ್ ಎಲ್ಲ ಮಾಡಿ ಅಲ್ಲಿ ಕೂಡ ಸಾಕಷ್ಟು ವಿದ್ಯುತ್ತಿಗೆ ತ್ಯಾಗ ಮಾಡತಕ್ಕಂಥ ಜಿಲ್ಲೆ. ಇಂಥ ಸಂದರ್ಭದಲ್ಲಿ ಬೆಡ್ತಿ ಅಘನಾಶಿನಿಯನ್ನು ಆ ಕಡೆ ನದಿ ತಿರುವನ್ನು ಮಾಡ್ತೀವಿ, ನೀರನ್ನು ತಗೊಂಡು ಹೋಗ್ತೀವಿ ಅನ್ನೋಂಥ ಮಾತನ್ನು ನಮ್ಮ ಜಿಲ್ಲೆಯ ಎಲ್ಲ ಜನ ಒಪ್ಪೋರಿರಲಿಲ್ಲ. ನಾವು ವಿರೋಧ ಮಾಡುವಂಥದ್ದು. ನಮ್ಮ ಶ್ರೀ ರಾಜಕಾರಣ ಜ್ಞಾನ ಇದ್ದಂಥವ್ರು, ಅಧಿಕಾರವನ್ನು ಮಾಡಿ ಈ ರಾಜ್ಯವನ್ನು ಆಳಿದಂಥವ್ರು, ಇವತ್ತು ಪಾರ್ಲಿಮೆಂಟಲ್ಲಿ ಕೂತಂಥವ್ರು. ನೀವು ಸ್ವಲ್ಪ ಯೋಚನೆಯನ್ನು ಮಾಡಿದ್ದೀರಿ. ಅಲ್ಲಿ ಅನೇಕ ಸ್ತ್ರೀಗಳ ಜೊತೆಲಿ ತಾವೇನು ಮಾಡ್ತಾ ಇದ್ದೀರಿ, ಅನೇಕ ಸ್ತ್ರೀಗಳ ಜೊತೆ ನೀವು ಸಭೆಯನ್ನು ಮಾಡಿ ಅಲ್ಲಿಗೆ ರೈತರಿಗೆ ನೀರು ಕೊಡ್ತೀವಿ ಅಂತ ಅಲ್ಲಿ ರೈತರ ಹತ್ರ ಚಪ್ಪಾಳೆಯನ್ನು ಹಚ್ಚುವಾಗ ಖುಷಿಯಿಂದ ಚಪ್ಪಾಳೆ ಹಾಕ್ತಾರೆ. ಆದರೆ ಇಲ್ಲಿಯ ಸಂಕಷ್ಟದ ರೈತರ ಬಗ್ಗೆ ನೀವು ಸ್ವಲ್ಪ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ, ಅದೇ ನೀವು ಮುಖ್ಯಮಂತ್ರಿ ಇದ್ದಾಗ ಈ ಜಿಲ್ಲೆ ಬಗ್ಗೆ ಸ್ವಲ್ಪ ಆದರೂ ನೀವು ಯೋಚನೆ ಮಾಡಿದ್ರ, ಅಧಿಕರಣ ಬಗ್ಗೆ ಯೋಚನೆ ಮಾಡಿದ್ರ? ನಾವು ಉದಾಹರಣೆ ಕೊಟ್ಟು ಹೇಳಿ ಕೆಲವೊಂದು ಯೋಜನೆಗಳು ಬಂದಿದ್ದಾವೆ ಅಂತಂದು. ಈಗ ದಾಂಡೇಲಿ ಭಾಗಕ್ಕೆ ಹೋಗಿ ನೋಡೋಣ, ಎಷ್ಟು ಅಲ್ಲಿ ಪ್ರಾಜೆಕ್ಟ್ಗಳಾಗಿರೋದು, ಎಷ್ಟು ಡ್ಯಾಮ್ಗಳಾಗಿರೋದು. ಅದೇ ಒಂದು 15 ದಿವಸ ನೀರು ಮಳೆ ಬಂದಾಯ್ತು ಅಂದರೆ ಡ್ಯಾಮ್ಗಳಿಗೆ ನೀರು ಪ್ರೊಜೆಕ್ಟಿಗೆ ಹೋಗುತ್ತೆ. ರೈತರಿಗೆ, ಜನಸಾಮಾನ್ಯರಿಗೆ, ಕೂಲಿಕಾರರಿಗೆ ಇವತ್ತು ನೀರು ಕುಡಿಯೋಕ್ಕೂ ಕಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಯೋಜನೆಯನ್ನು ತಂದಿರುವಂಥದ್ದು ಸರಿಯಲ್ಲ. ಈ ರೀತಿಯ ನಿಮ್ಮ ಓಣೆಯಲ್ಲಿ ನಿಮ್ಮ ಜನರನ್ನು ತೃಪ್ತಿಪಡಿಸೋದಕ್ಕೆ ನೀವು ಇನ್ನೊಬ್ಬರ ನೋವಿನಲ್ಲಿ ತಾವು ಸಭೆ ಸಮಾರಂಭಗಳನ್ನು ಮಾಡಿ ನಾವು
ಏನು ಮೋಜಂತೀರೋ ಮಜಾ ಮಾಡ್ತಿರ್ತೀರೋ ಏನು ನಮ್ಗೆ ಗೊತ್ತಿಲ್ಲ. ಆ ರೀತಿ ಸಭೆ ನೀವು ಅಲ್ಲಿ ಮಾಡಿ ಹೇಳ್ತೀರಪ್ಪ ಅಂದರೆ ನಿಮ್ಗೇನು ಇವತ್ತು ಕೇಂದ್ರ ಇವತ್ತು ತಪಾಸ್ ಮಾಡಿದೆ, ಕೊಟ್ಟಿದೆ, ಕೊಟ್ಟಿದೆ ಅನ್ನೋದು ಮಾತನ್ನ ನಮ್ಮ ಬೊಮ್ಮಾಯಿ ಸಾಹೇಬರಿಗೆ ಹೇಳ್ತಾರೆ.